ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಡಾಕ್ಟರ್ ಸುಮಾರಾಣಿ ಶಂಭು. ಮೊದಲಿಗೆ ಹೆಡ್ಲೈನ್ಸ್. ಹಲಗೂರಿನಲ್ಲಿ ರಾಕಿಂಗ್ ಸ್ಟಾರ್ ಪ್ರಚಾರ, ಅಂಬಿ ಬಗ್ಗೆ ಅಪಪ್ರಚಾರಕ್ಕೆ ಆಕ್ರೋಶ, ಬಾಯಿಗೆ ಬಂದಂತೆ ಮಾತನಾಡದಿರಲು ತಾಕೀತು. ಮಾಜಿ ಪ್ರಧಾನಿ ದೇವೇಗೌಡರ ಹೇಳಿಕೆಗೆ ಖಂಡನೆ, ಬಂಡಿಸಿದ್ದೇಗೌಡರ ಮನೆತನದ ಬಗ್ಗೆ ಮಾತನಾಡಬೇಡಿ, ಎಚ್.ಡಿ. ರಾಮು ಸಲಹೆ. ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಖಾಡಕ್ಕೆ, ರವಿಕೃಷ್ಣ ರೆಡ್ಡಿ ಹೇಳಿಕೆ. ತನ್ನನ್ನು ನಂಬಿ ಹರಸಿದ ಜಿಲ್ಲೆಯ ಜನತೆಗೆ ಪ್ರೀತಿ ವಿಶ್ವಾಸವನ್ನು ಹಂಚಿದ ಅಂಬರೀಷಣ್ಣನ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವವರನ್ನು ನೋಡಿಕೊಂಡು ನಾವು ಸುಮ್ಮನಿರಬೇಕೇ ಎಂದು ಖ್ಯಾತ ಚಿತ್ರನಟ ರಾಕಿಂಗ್ ಸ್ಟಾರ್ ಯಶ್ ಜನರನ್ನು ಪ್ರಶ್ನಿಸಿದರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರ ಪರ ಮಳವಳ್ಳಿ ತಾಲೂಕಿನಾದ್ಯಂತ ಅಬ್ಬರದ ಪ್ರಚಾರ ನಡೆಸಿದ ಅವರು ಹಲಗೂರು ಸಮೀಪದ ದಳವಾಯಿಕೋಡಿಹಳ್ಳಿಯಲ್ಲಿ ಮೊದಲ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ 4 ಮಂದಿ ಸುಮಲತಾ ಹೆಸರಿನ ಮಹಿಳೆಯರನ್ನು ಚುನಾವಣಾ ಕಣಕ್ಕೆ ಇಳಿಸುವ ಮೂಲಕ ಮಂಡ್ಯ ಜಿಲ್ಲೆಯ ಜನರನ್ನು ದಡ್ಡರನ್ನಾಗಿ ಮಾಡುವ ಷಡ್ಯಂತ್ರ ನಡೆಸಲಾಗಿದೆ. ಆದರೆ ಈ ಷಡ್ಯಂತ್ರ ನಡೆಸಿದವರಿಗೆ ನಾವು ದಡ್ಡರಲ್ಲ, ನಮಗೂ ಬುದ್ಧಿ ಇದೆ ಎಂಬುದನ್ನು ಸಾಬೀತುಪಡಿಸುವ ಮೂಲಕ ಜಿಲ್ಲೆಯ ಸ್ವಾಭಿಮಾನವನ್ನು ಎತ್ತಿ ಹಿಡಿಯಬೇಕೆಂದು ಪರೋಕ್ಷವಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ನೀಡಿದರು. ಇವತ್ತಿನ ದಿನ ಬಹಳ ಮುಖ್ಯವಾದ ವಿಷಯಕ್ಕೆ ಬಂದಿರೋದು 18ನೇ ತಾರೀಕು ನಡೀತಾ ಇರೋ ಒಂದು ಚುನಾವಣೆಯಲ್ಲಿ ನಮ್ಮ ಅಂಬರೀಷ್ ಅಣ್ಣನವರ ಪತ್ನಿ ಸುಮಲತಾ ಅಂಬರೀಷ್ ಅವರು ಸ್ಪರ್ಧಿಸ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತು, ಎಲ್ಲರೂ ಬುದ್ಧಿವಂತರಿದ್ದೀರಾ, ನೋಡ್ತಾ ಇದ್ದೀರಾ ಬೆಳವಣಿಗೆಗಳು ಯಾವ್ಯಾವ ತರ ಆಗ್ತಾ ಇದೆ, ಏನೇನ್ ನಡೀತಾ ಇದೆ ಅಂತ. ನಾವು ಬಂದಿರೋ ಕಾರಣನೂ ನಿಮಗೆ ಗೊತ್ತು. ಒಂದೇ ಉದ್ದೇಶ, ಪ್ರೀತಿ ವಿಶ್ವಾಸ ಸಂಬಂಧ. ಆ ವ್ಯಕ್ತಿ ಅಂಬರೀಷ್ ಅಣ್ಣ ಇದ್ದಾಗ ಸಾಕಷ್ಟು ಜನಕ್ಕೆ ಪ್ರೀತಿ ಹಂಚಿದ್ದಾರೆ, ಸಾಕಷ್ಟು ಜನ ಬೆಳೀತಿರ್ಬೇಕಾದ್ರೆ ಜೊತೆಲಿ ನಿಂತಿರುವಂತ ವ್ಯಕ್ತಿ. ಇವತ್ತು ಅವ್ರಿಲ್ಲ ಅಂತ ಅವ್ರ ಮನೆಯವ್ರನ್ನ ನಾವು ರೋಡಲ್ಲಿ ನಿಲ್ಲೋದಕ್ಕೆ ಬಿಡಲ್ಲ, ಅಥವಾ ಯಾರೋ ಅವ್ರ ಮನೆಯವ್ರ ಬಗ್ಗೆ ಅವರಿಂದನೇ ಉಪಯೋಗ ಪಡ್ಕೊಂಡು ಮಾತಾಡ್ತಿರೋರ ಬಗ್ಗೆ ಸುಮ್ಮನೆ ನೋಡ್ಕೊಂಡಿರೋ ಜಾತಿ ನಮ್ದಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಒಂದು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಬಂದು ಸ್ಪರ್ಧೆ ಮಾಡಬಹುದು, ನಿಲ್ಲಬಹುದು. ಅದ್ರಲ್ಲಿ ತಪ್ಪೇನಿದೆ? ಒಂದು ಹೆಣ್ಣು ಮಗಳು ಹೆಜ್ಜೆ ಇಟ್ಟ ತಕ್ಷಣ ಹೆಜ್ಜೆ ಇಟ್ಟಿದ್ದೇ ತಪ್ಪು ಅನ್ನೋ ರೀತಿ ಮಾತುಗಳಾಡ್ತಾ ಇದಾರಲ್ಲ, ಅದೆಲ್ಲ ತಪ್ಪು. ಒಂದು ಅವಕಾಶ ನೀವೆಲ್ಲ ಅವ್ರಿಗೆ ಮಾಡಿಕೊಡ್ಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ದಿನವಿಡೀ ಹಲಗೂರು, ಹಾಡ್ಲಿ, ಪಂಡಿತಹಳ್ಳಿ, ದಾಸನದೊಡ್ಡಿ, ಬೆಳಕವಾಡಿ, ಬಿಜಿಪುರ, ಪೂರಿಗಾಲಿ, ಮಳವಳ್ಳಿ ಸೇರಿದಂತೆ 30ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪ್ರಚಾರ ನಡೆಸಿದರು. ಪ್ರತಿ ಸಭೆಗಳನ್ನು ಜನ ಕಿಕ್ಕಿರಿದು ನೆರೆದಿದ್ದರು. ಕಾಂಗ್ರೆಸ್ ಹೈಕಮಾಂಡ್ನ ಯಾವುದೇ ಎಚ್ಚರಿಕೆಗೂ ಕ್ಯಾರೆ ಎನ್ನದ ಕಾಂಗ್ರೆಸ್ ಮುಖಂಡರಾದ ಸುಂದರ್ರಾಜ್, ಕಿಟ್ಟಿ, ಕುಮಾರ್, ಶಿವಕೃಷ್ಣೇಗೌಡ, ಬಿಜೆಪಿಯ ಎನ್.ಕೆ. ಕುಮಾರ್ ಸೇರಿದಂತೆ ಹಲವಾರು ಮುಖಂಡರ ಜೊತೆಗೆ ಕಾಂಗ್ರೆಸ್, ಬಿಜೆಪಿ, ರೈತ ಸಂಘದ ಕಾರ್ಯಕರ್ತರು ಭಾರೀ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರಲ್ಲದೆ ಸಭೆಯಲ್ಲಿ ಕಾಂಗ್ರೆಸ್, ಬಿಜೆಪಿ ಬಾವುಟಗಳು ರಾರಾಜಿಸಿದವು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರು ಹಿರಿಯ ನಾಯಕರಾದ ಬಂಡಿಸಿದ್ದೇಗೌಡರ ಮನೆತನದ ಬಗ್ಗೆ ಮಾತನಾಡಿರುವುದು ಖಂಡನೀಯ ಎಂದು ಮಾಜಿ ಶಾಸಕರಾದ ಎಚ್.ಬಿ. ರಾಮು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರು ಶ್ರೀರಂಗಪಟ್ಟಣದಲ್ಲಿ ಬಂಡಿಸಿದ್ದೇಗೌಡರ ಕುಟುಂಬದೊಂದಿಗೆ ಲಘುವಾಗಿ ಮಾತನಾಡಿರುವುದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂತದ್ದಲ್ಲ. ಹಿರಿಯರಾದ ದೇವೇಗೌಡರಿಂದ ಈ ರೀತಿ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ. ಕೇವಲ ಚುನಾವಣೆಗೋಸ್ಕರ ದೇವೇಗೌಡರು ಹಿರಿಯ ರಾಜಕಾರಣಿ ಕುಟುಂಬದ ಬಗ್ಗೆ ಮಾತನಾಡಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆಂದು ತಿಳಿಸಿದರು. ಬಹುಶಃ ಈ ಜಿಲ್ಲೆಯ ಇತಿಹಾಸದಲ್ಲಿ ಪೂಜ್ಯ ದೇವೇಗೌಡರ ಬಗ್ಗೆ ನಾವು ಪ್ರಶ್ನಾತೀತ ನಾಯಕರು ಅನ್ನೋದನ್ನು ತಳವಾಗಿ ಈ ಜಿಲ್ಲೆಯ ಜನ ಒಪ್ಕೊಂಡಿದ್ದೀವಿ. ಅವ್ರ ಬಗ್ಗೆ ವಿಶೇಷವಾಗಿ ಅಪಾರವಾದ ಗೌರವವಿದೆ. ಮಂಡ್ಯ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸಾವ್ಕಾರ್ ಚೆನ್ನೈನವರು, ವೀರಣ್ಣಗೌಡರು, ಶಂಕರಗೌಡರು ಆದಿಯಾಗಿ ಇನ್ನು ಹಲವಾರು ಮುತ್ಸದ್ದಿಗಳು, ಅವರ ನಂತರದ ಮುತ್ಸದ್ದಿ ನನ್ನ ದಿನಗಳಲ್ಲಿ ಬೊಮ್ಮೇಗೌಡರು, ಶಿವನಂಜಪ್ಪನವರು, ಚೌಡಯ್ಯನವರು, ಬಂಡಿಸಿದ್ದೇಗೌಡರು, ಹೀಗೆ ಹಲವಾರು ಮಂದಿ ಈ ಜಿಲ್ಲೆಯನ್ನು ಪ್ರತಿನಿಧಿಸಿ ತಮ್ಮ ಸಾಮರ್ಥ್ಯವನ್ನು ಚಾಪನ್ನು ಮೂಡಿಸಿದಂಥವ್ರು. ಅದರಲ್ಲೂ ವಿಶೇಷವಾಗಿ ಬಂಡಿಸಿದ್ದೇಗೌಡರು ಈ ಜಿಲ್ಲೆಯ ಗಾಂಧಿ ಅಂತಲೇ ಹೆಸರಾಗಿದ್ದಂಥವರು. ಇವತ್ತಿನ ದಿನಗಳಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾಚ್ ಸರ್ವೇ ಸಾಮಾನ್ಯ. ಈಗ ನಮ್ಮ ಪುಟ್ಟಣ್ಣನವರು, ನಮ್ಮ ಹುಟ್ಟು ಹೋರಾಟಗಾರರು ನಮ್ಮ ಜಿಲ್ಲೆಯಲ್ಲಿ, ಅವ್ರ ಮಗ ಲಿಂಗಾಯತರ ಹೆಣ್ಮಗಳು ಮದುವೆ ಆಗಿದ್ದಾನೆ. ನನ್ನ ಮಗಳು ಡಾಕ್ಟ್ರು, ಅವ್ರು ಲಿಂಗಾಯತರು ಮದುವೆ ಆಗವಳೆ. ಶಿವರಾಮೇಗೌಡರು ಅವ್ರ ಆತ್ಮಸಾಕ್ಷಿಗೆ ಯೋಚನೆ ಮಾಡ್ಕೋಬೇಕು.
ಅವ್ರ ಮಕ್ಕಳು ಸೊಸೆ ಏನು ಅವ್ರು ಯಾವ ಕ್ಯಾಸ್ಟು ಅಂತ ಹೇಳ್ಬಿಟ್ಟು ಇವೆಲ್ಲ ಖಂಡಿತ ಈ ಜಿಲ್ಲೆಯ ಜನತೆಯನ್ನು, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳನ್ನ, ವಿಶೇಷವಾಗಿ ಯುವಕರನ್ನ, ವಿಶೇಷವಾಗಿ ಈ ಜಿಲ್ಲೆಯ ಪ್ರಜ್ಞಾವಂತ ಮತದಾರರನ್ನ ಅವ್ರನ್ನ ಕೆಣಕುವಂಥ ಕೆಲಸವನ್ನು ಇವ್ರು ಮಾಡ್ತಾಯಿದ್ದಾರೆ. ಮಾನ್ಯ ರೇವಣ್ಣವರೇ, ವಿಜಯಲಕ್ಷ್ಮಿ ಬಂಡಿಸಿದೇಗೌಡರು ಸತ್ತ ತಕ್ಷಣ ಅವ್ರನ್ನ ಕ್ಯಾಂಡ್ ಮಾಡಬೇಕು ಇವ್ರ ಪಕ್ಷದ ವರ್ಚಸ್ಸು ಉಳಿಸ್ಕೊಳ್ಳಿಕ್ಕೆ. ಜಯರಾಮಣ್ಣ ಸತ್ತ ತಕ್ಷಣ ಜಯರಾಮಣ್ಣ ಹೆಂಡತಿ ಕ್ಯಾಂಡ್ ಮಾಡಬೇಕು ಇವ್ರ ಪಕ್ಷದ ವರ್ಚಸ್ಸುಗಳಿಗೆ ಉಳಿಸ್ಕೊಳ್ಳಿಕ್ಕೆ. ಸಿದ್ದರಾಜು ಅವ್ರು ಸತ್ತ ತಕ್ಷಣ ಸಿದ್ದರಾಜು ಹೆಂಡತಿ ಕ್ಯಾಂಡ್ ಮಾಡಬೇಕು ಇವರು. ಗೋಷ್ಠಿಯಲ್ಲಿ ಪಿಕೆ ಜಗದೀಶ್, ಮಂಜುನಾಥ್, ಸುರೇಶ್ ಕಂಠಿ, ಬಸವರಾಜು ಉಪಸ್ಥಿತರಿದ್ದರು. ತಮ್ಮ ವಿರುದ್ಧ ರಾಜಕೀಯ ಪ್ರಭಾವಕ್ಕೊಳಗಾಗಿರುವ ಎಸಿ ಶೈಲಜಾ, ಇಒ ಮಹೇಶ್ ಏಕಾಏಕಿ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡಿಸುವ ಮೂಲಕ ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಿ ಓರ್ವ ಮಹಿಳೆಗೆ ಅನ್ಯಾಯ ಮಾಡಿದ್ದಾರೆ ಎಂದು ಪಾಂಡವಪುರ ತಾಲೂಕಿನ ಕೆ ಬೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಪದಚ್ಯುತಿಗೊಂಡ ಅಧ್ಯಕ್ಷೆ ಪುಷ್ಪಾ ರವಿ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದರು. ಮಾರ್ಚ್ 30ರಂದು ಒಂದೇ ದಿನ ಕೇವಲ 3 ಗಂಟೆ ಕಾಲದಲ್ಲಿ ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಮಂಡಿಸಿ ಪದಚ್ಯುತಿಗೊಳಿಸಿರುವುದಲ್ಲದೆ ಏಕಾಏಕಿ ಏಪ್ರಿಲ್ 8ರಂದು ಚುನಾವಣೆ ದಿನಾಂಕ ನಿಗದಿ ಮಾಡಿದ್ದಾರೆ. ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಅವಿಶ್ವಾಸದ ವಿರುದ್ಧ ಮೇಲ್ಮನವಿ ಸಲ್ಲಿಸಿದ್ದು ಏಪ್ರಿಲ್ 10ರಂದು ನಮ್ಮ ಪರ ತೀರ್ಪು ಬರಲಿದೆ ಎಂಬ ಉದ್ದೇಶದಿಂದ ಸಚಿವ ಪುಟ್ಟರಾಜು ಅವರ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಅಧಿಕಾರಿ ವರ್ಗದವರು ಅನ್ಯಾಯ ಮಾಡಿದ್ದಾರೆ ಎಂದು ದೂರಿದರು. ತಾಲೂಕ್ ಪಂಚಾಯಿತಿ ಇಒ ಮಹೇಶ್ ಅವರು ಮತ್ತು ವಿಭಾಗಾಧಿಕಾರಿ ಶೈಲಜಾ ಅವರು, DC ಮತ್ತು ಮಂಜುಶ್ರೀ ಅವರು, ನಾವು ಯಾವ್ದಾದ್ರು ಒಂದು ನಮ್ಮ ಹತ್ರ ಕೋರ್ಟಿಗೆ ಇದೆ, ನಮ್ಮದು ಈಗ ಅವಿಶ್ವಾಸ ಮಂಡನೆ ಮಾಡಿದ್ದಾರೆ, ನಾವು ಅರ್ಜಿ ಕೊಡೋಕೆ ಹೋಗಬೇಕು ಅಂದರೆ 1 ದಿವಸ 2 ದಿವಸ ಕಾಯಿಸ್ತಾರೆ. ಆದರೆ ಇವರು ಅವಿಶ್ವಾಸ ಮಂಡನೆ ಮಾಡಿ 12 ಗಂಟೆಯಲ್ಲಿ ಪಂಚಾಯಿತಿಯಿಂದ ಆಫೀಸಿಗೆ ಬಂದು 5 ಗಂಟೆ ಅಷ್ಟೊಳಗೆ ಮತ್ತೆ ಅವ್ರಿಗೆ ಇನ್ಚಾರ್ಜು ಕೊಟ್ಟು ಮತ್ತೆ ಎಲೆಕ್ಷನ್ ಮಂಡನೆ ಮಾಡಿದ್ರೆ ರಾಜಕೀಯ ಒತ್ತಡದಿಂದಲೇ ಮಾಡಿರೋದು. ರೈತ ಸಂಘದ ತಾಲೂಕು ಅಧ್ಯಕ್ಷ ಎಎಲ್ ಕೆಂಪುಗೌಡ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಾಜು ಅವರ ರಾಜಕೀಯ ಒತ್ತಡಕ್ಕೆ ಮಣಿದಿರುವ ಎಸಿ ಶೈಲಜಾ, ಇಒ ಮಹೇಶ್, ಕೆ ಬೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ ಎಂದರು. 30ನೇ ತಾರೀಕು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ. 30ನೇ ತಾರೀಕಿಗೆ ತಿರ್ಗಾ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿ 2 ಗಂಟೆಗೆ ಅವತ್ತೊಂದೇ ದಿವಸ DC ತಮ್ಮ ಪರ್ಮಿಷನ್ನು, AC ಪರ್ಮಿಷನ್ನು, ಪಂಚಾಯತಿ ಇಒ ಪರ್ಮಿಷನ್ನು ಎಲ್ಲನೂ ಮಾಡಿ ಪುನಃ ನಿಗದಿ ಮಾಡಿದ್ದಾರೆ. ಇದರಲ್ಲಿ ಇದು ಬೇಕು ಅಂತ ಈ ಚುನಾವಣೆನ ಮುಂದಿಟ್ಟುಕೊಂಡು ಅವರ ಓಲೈಸ್ಗಳಿಗೋ ಏನೋ ಕನ್ಸರ್ನ್ ಮಂತ್ರಿಯವ್ರದ್ದೇ ಇದು ಕಿತಾಪತಿ, ಅವ್ರಿಗೆ ಈಲ್ಡಾಗಿ ಇವರೆಲ್ಲ ಈ ರೀತಿ ಮಾಡಿ ಇದ ತಕ್ಷಣ 8ಕ್ಕೆ ಚುನಾವಣಾ ಅಧ್ಯಕ್ಷರ ಚುನಾವಣೆ ಕರೆದಿದ್ದಾರೆ. ಇದರಲ್ಲಿ ಲೋಪ ಆಗಿದೆ, ಇದನ್ನ ರೈತ ಸಂಘ ಖಂಡಿಸ್ತದೆ. ಗೋಷ್ಠಿಯಲ್ಲಿ ರೈತ ಸಂಘದ ಮುಖಂಡರಾದ ಎಣ್ಣೆಹೊಳೆ ಕೊಪ್ಪಲು ಮಂಜುನಾಥ್, ಬಿಟಿ ಶಿವಣ್ಣ, ಬೆಟ್ಟಹಳ್ಳಿ ಸುರೇಶ್, ವಡ್ಡರಹಳ್ಳಿ ರವಿ ಇತರರು ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ಭ್ರಷ್ಟಾಚಾರ ರಹಿತ ಹಾಗೂ ಪಾರದರ್ಶಕ ವ್ಯವಸ್ಥೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಲಿಂಗೇಗೌಡರನ್ನು ಕಣಕ್ಕಿಳಿಸುವುದಾಗಿ ಸಮಿತಿಯ ಅಧ್ಯಕ್ಷರಾದ ರವಿ ಕೃಷ್ಣರೆಡ್ಡಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ವಂಚನೆ ಎಲ್ಲೆ ಮೀರಿದೆ. ರಾಜಕೀಯ ಪಕ್ಷಗಳು ಹಣ ಹೆಂಡದ ಮೂಲಕ ಯುವ ಜನರನ್ನು ಹಾದಿ ತಪ್ಪಿಸುತ್ತಿದ್ದಾರೆ. ಮೌಲ್ಯಯುತ ರಾಜಕಾರಣ ಇಲ್ಲವಾಗಿದೆ. ರಾಜಕಾರಣಿಗಳು ಸುಳ್ಳು ಭರವಸೆಗಳನ್ನು ನೀಡಿ ಜನರನ್ನು ಹಾದಿ ತಪ್ಪಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಅಭ್ಯರ್ಥಿಯನ್ನು ಬೆಂಬಲಿಸಬೇಕೆಂದು ಕೋರಿದರು. ಪ್ರಮುಖ ಪಕ್ಷಗಳು ಜೆಸಿಬಿ, ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಕಳೆದ 2-3 ದಶಕಗಳಿಂದ ನಮ್ಮ ರಾಜ್ಯದ ಒಂದು ಸಾಮಾಜಿಕ ಮೌಲ್ಯಗಳನ್ನ, ರಾಜಕೀಯ ಮೌಲ್ಯಗಳನ್ನ ಅಧಪತನಗೊಳಿಸಿರುವಂತಹ ಒಂದು ಜೀವನವನ್ನ 2,34,000 ಕೋಟಿ ಬಡ್ಜೆಟ್ನ ನಮ್ಮ ರಾಜ್ಯದಲ್ಲಿ ಜನ ಎಲ್ಲ ಎಷ್ಟು ಬಹಳ ಗೌರವದಿಂದ, ಘನತೆಯಿಂದ, ಬಡತನ ಇಲ್ಲದೆ ಜೀವನ ಮಾಡಬಹುದಾಗಿತ್ತು. ಆದರೂ ಸಹ ಆತನಕ್ಕೆ ಇಲ್ಲದೆ ಈಗಲೂ ಮಂಡ್ಯದಲ್ಲಂತೂ ನಮಗೆ ಗೊತ್ತಿದೆ ಯಾವ ಮಟ್ಟಕ್ಕೆ ಇಲ್ಲಿ ನಿರುದ್ಯೋಗ ಇದೆ, ಯಾವ ತರಹದಲ್ಲಿ ಇಲ್ಲಿ ಆತ್ಮಹತ್ಯೆಗಳು ನಡೀತಿರುತ್ತೆ, ರೈತರು ಯಾವ ತರ ಬದುಕ್ತಿದ್ದಾರೆ ಅಂತ. ಇದು ರಾಜ್ಯವ್ಯಾಪಿ ಆಗಿದೆ. ಕೇವಲ 3,000-4,000 ST FDAಗಳಿಗೆ 17-18 ಲಕ್ಷ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಪರೀಕ್ಷೆ ತಗೊಳ್ತಾರೆ. ಏನು PUC ಪಾಸ್ ಆಗಿರುವಂತಹ, PUC ಕ್ವಾಲಿಫಿಕೇಶನ್ ಕೇಳುವಂತಹ ಕೆಲಸಗಳಿಗೆ ಗ್ರಾಜುಯೇಟ್ಸು, ಪೋಸ್ಟ್ ಗ್ರಾಜುಯೇಟ್ಸು ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ. ಆದ್ರೆ 2,34,000 ಕೋಟಿ ಬಡ್ಜೆಟ್ ನಮ್ಮ ರಾಜ್ಯದಲ್ಲಿ ಎಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮಗಳು, ಜನಕಲ್ಯಾಣ ಕಾರ್ಯಕ್ರಮಗಳು, ಬಡತನ ನಿವಾರಣೆ ಆಗ್ಬೇಕಾಗಿತ್ತು, ಅದಾಗ್ತಾ ಇಲ್ಲ. ಯಾಕೆ ಅಂದ್ರೆ ಇವತ್ತು ರಾಜ್ಯದ ಸಂಪತ್ತು ಕಳ್ಳರ ಕೈಯಲ್ಲಿ, ದುಷ್ಟರ ಕೈಯಲ್ಲಿ, ಕೆಲವೊಂದು ಕುಟುಂಬಗಳ ಕೈಯಲ್ಲಿದೆ.
ಇವತ್ತು 224 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಯಾವ ಪಕ್ಷದ ಟಿಕೆಟ್ ಯಾವ ಕುಟುಂಬಕ್ಕೆ ಅನ್ನೋದು ತೀರ್ಮಾನ ಆಗೋಗಿದೆ, ಕುಟುಂಬಕ್ಕೆ ಅನ್ನೋದೇ ತೀರ್ಮಾನ ಆಗೋಗಿದೆ. ನಮ್ಮ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಅನ್ನುವಂತ ಪ್ರಾದೇಶಿಕ ಪ್ರಾಮಾಣಿಕ ಪಕ್ಷ ಒಂದು ನೋಂದಾವಣೆ ಪ್ರಕ್ರಿಯೆ ಅದು 3-4 ತಿಂಗಳು ತಗೊಳ್ಳುವಂಥದ್ದು ಮುಗಿತಾ ಬಂದಿದೆ, ಮುಗಿಯುತ್ತೆ. ಜನ ವಿರೋಧಿ ಜೆಸಿಬಿ ಪಕ್ಷಗಳ ವಿರುದ್ಧ ನಮ್ಮ ಅಭ್ಯರ್ಥಿಗಳು ನಮ್ಮ ಪಕ್ಷದ ಧ್ಯೇಯ ಚಿಂತನೆ ಏನಿದೆ ಅದನ್ನ ತಗೊಂಡು ಹೋಗಬೇಕಾಗಿದೆ. ಗೋಷ್ಠಿಯಲ್ಲಿ ಹನುಮೇಗೌಡ, ದೀಪಕ್ ಉಪಸ್ಥಿತರಿದ್ದರು. ಎಮ್ಮೆಗೆ ನೀರು ಕುಡಿಸಲು ಹೋದ ಶಾಲಾ ಬಾಲಕಿಯೊಬ್ಬಳು ತಾನೇ ಯಮನ ಪಾದ ಸೇರಿದ ದುರ್ಘಟನೆಯೊಂದು ಮಳವಳ್ಳಿ ತಾಲೂಕಿನ ಕಾಳಕೆಂಪನದೊಡ್ಡಿ ಗ್ರಾಮದಲ್ಲಿ ಜರುಗಿದೆ. ಗ್ರಾಮದ ಕುಮಾರ ಎಂಬುವರ ಮಗಳಾದ ಲಕ್ಷ್ಮಿ ಎಂಬಾಕೆಯೇ ಮೃತಪಟ್ಟ ದುರ್ದೈವಿಯಾಗಿದ್ದು 13 ವರ್ಷ ವಯಸ್ಸಿನ ಈಕೆ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು ಎಂದು ಗೊತ್ತಾಗಿದೆ. ಶಾಲೆಯ ರಜೆಯ ಕಾರಣ ಭಾನುವಾರ ಬೆಳಿಗ್ಗೆ ತನ್ನ ತಾಯಿಯ ಜೊತೆ ಎಮ್ಮೆ ಮೇಯಿಸಲೆಂದು ಹೋಗಿದ್ದ ಈಕೆಯ ತಾಯಿ ಹುಲ್ಲು ಕೊಯ್ಯುತ್ತಿರುವಾಗ ನೀರು ಕುಡಿಸಲು ತುಂಬಿ ಹರಿಯುತ್ತಿದ್ದ ವಿಸಿ ನಾಲೆಯ ಕಾಲುವೆಗೆ ಇಳಿದಾಗ ಈ ದುರಂತ ನಡೆದು ಹೋಗಿದೆ. ಕಣ್ಣೆದುರೆ ತನ್ನ ಕರುಳ ಕುಡಿ ನೀರು ಪಾಲಾಗಿದ್ದನ್ನು ಕಂಡ ಲಕ್ಷ್ಮಿ ತಾಯಿಯ ರೋಧನೆ ಮುಗಿಲು ಮುಟ್ಟಿತ್ತು. ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಶವದ ಮಹಜರು ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಹಾಗೂ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ತಿರಸ್ಕರಿಸಿ ಬಿಎಸ್ಪಿ ಅಭ್ಯರ್ಥಿಯನ್ನು ಬೆಂಬಲಿಸುವಂತೆ ಬಿಎಸ್ಪಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೈತ್ರಿ ಅಭ್ಯರ್ಥಿ ಹಾಗೂ ಪಕ್ಷೇತರ ಅಭ್ಯರ್ಥಿಗೆ ಮತದಾರರಲ್ಲಿ ಮತ ಕೇಳುವ ನೈತಿಕತೆ ಇಲ್ಲ. ಜಿಲ್ಲೆಯಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದರೂ ಸಹ ಯಾವ ಅಭ್ಯರ್ಥಿಯೂ ಗಮನ ಹರಿಸುತ್ತಿಲ್ಲ. ತಳಮಟ್ಟದ ಸಮಸ್ಯೆಗಳ ಬಗ್ಗೆ ಅರಿವಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಎಸ್ಪಿ ಅಭ್ಯರ್ಥಿ ನಂಜುಂಡಸ್ವಾಮಿ ಅವರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಒಂದೇ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ನ ಇದುವರೆಗೂ ಈ ಸರ್ಕಾರ ಬಂದ ಮೇಲೆ ತೆಗೆದಿಲ್ಲ. ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಶ್ರೀಮತಿ ಸುಮಲತಾ ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡದೇ ಇರೋದೇ ವಾಸಿ. ಆದರೂ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು. ಸ್ವಾಭಿಮಾನ ಅಂತ ಹೇಳ್ತಿದ್ದೀರಲ್ಲ ಮೇಡಮ್, ನೀವು ಎಷ್ಟು ಬಾರಿ ಅಂಬರೀಷ್ ಅವರು ವಸತಿ ಸಚಿವರಾಗಿದ್ದರು, ಆ ಸಂದರ್ಭದಲ್ಲಿ ಎಷ್ಟೋ ಬಾರಿ ಅನಾರೋಗ್ಯಕ್ಕೆ ತುತ್ತಾಗಿ ಅವರು ರೆಸ್ಟ್ ಪಡ್ಕೊಳ್ತಾ ಇದ್ದಾರೆ. ತಿಂಗಳಿಗೊಂದು ಸಾರಿ 3 ತಿಂಗಳಿಗೊಂದು ಸಾರಿ ಮಂಡ್ಯಕ್ಕೆ ಅಂಬರೀಷ್ ಅವರು ಬಂದಿದ್ದಿದೆ ಮಂತ್ರಿ ಆಗಿದಾಗ. ಕನಿಷ್ಠ ತಮ್ಮ ಪತಿಯವ್ರಿಗೆ ಅನಾರೋಗ್ಯ ಇತ್ತು ಅನ್ನೋದಾದರೆ ತಾವೇ ಯಾಕೆ ಬಂದು ಮಂಡ್ಯ ಜಿಲ್ಲೆಯ ಜನರ ಸಮಸ್ಯೆಯನ್ನು, ವಸತಿ ಸಮಸ್ಯೆಯನ್ನು, ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ರು ಅವರು ಜಿಲ್ಲೆಯ ಜನರನ್ನು ಯಾಕೆ ಇದುವರೆಗೂ ಮಾತಾಡಿಸಿಲ್ಲ ಅನ್ನೋದ್ರ ಬಗ್ಗೆ ನೀವು ಉತ್ತರ ಕೊಡಬೇಕಾಗತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಕೇಳೋಕ್ಕೆ ಬಯಸ್ತೇನೆ. ನಿಖಿಲ್ ಕುಮಾರಸ್ವಾಮಿ ಅವರು ಸಿನಿಮಾ ರಂಗದವರೇ, ಸುಮಲತಾ ಮೇಡಮ್ ಅವರು ಕೂಡ ಸಿನಿಮಾ ರಂಗದವರೇ. ಈ ಸಿನಿಮಾ ರಂಗದ ಏನು ಗುಂಗನ್ನು ಜನರಿಗೆ ತುಂಬಿ ವೀರಾವೇಶದ ಭಾಷಣಗಳನ್ನ ಮಾಡೋದ್ರ ಮುಖಾಂತರ, ಭಾವನಾತ್ಮಕವಾದಂಥ ಭಾಷಣಗಳನ್ನ ಮಾಡೋದ್ರ ಮುಖಾಂತರ ದಯಮಾಡಿ ಓಟ್ ಕೇಳಬೇಡಿ. ನಿಮಗೆ ನಿಜವಾಗ್ಲೂ ಮಂಡ್ಯದ ಸಮಸ್ಯೆ ಏನು ಗೊತ್ತಿದೆ, ರೈತರ ಸಮಸ್ಯೆ ಏನು ಗೊತ್ತಿದೆ, ಅದ್ರ ಬಗ್ಗೆ ಅಟ್ಲೀಸ್ಟ್ ಇನ್ನೂ ಉಳಿದಿರ್ತಕ್ಕಂಥ ದಿನಗಳಾದರೂ ಚರ್ಚೆ ಮಾಡಿ ಅಲ್ಲಿ ನಿಮ್ಮ ನಾಲೆಡ್ಜನ್ನು ಸಾಬೀತುಪಡಿಸಿ. ನಿಮ್ಮ ಜ್ಞಾನ, ಮಂಡ್ಯ ಜಿಲ್ಲೆಯ ಜನರ ಸಮಸ್ಯೆಗಳ ಬಗ್ಗೆ ನಿಮ್ಗೇನು ಅರಿವಿದೆ ಅನ್ನೋದನ್ನ ನೀವಿಬ್ಬರು ಸಾಬೀತುಪಡಿಸಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ಈ ಲೋಕಸಭಾ ಚುನಾವಣೆ ಅತಂತ್ರ ಲೋಕಸಭೆಯನ್ನು ನಿರ್ಮಾಣ ಮಾಡುತ್ತೆ. ಈ ಸಂದರ್ಭದಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ನಾವೆಲ್ಲ ಇಡೀ ದೇಶದ ಎಲ್ಲ ಬಡವರಿಗೆ ಒಂದು ಹೆಮ್ಮೆ ಪಡ್ತಕ್ಕಂಥ ಒಂದು ಅನೌನ್ಸ್ಮೆಂಟನ್ನು ಅಕ್ಕ ಮಾಯಾವತಿಯವರು ಮಾಡಿದ್ದಾರೆ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯನ್ನು ಸೋಲಿಸಿ ಜಾತ್ಯತೀತ ಸರ್ಕಾರ ರಚನೆಗೆ ಸಹಕರಿಸಬೇಕೆಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿಗಳಾದ ಎಂ ಪುಟ್ಟಮಾದು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಮುವಾದಿ ಶಕ್ತಿಗಳನ್ನು ಅಧಿಕಾರದಿಂದ ದೂರ ಇಡಲು ಮೈತ್ರಿ ಸರ್ಕಾರ ರಚನೆಯಾಗಿದ್ದು, ಸರ್ಕಾರವನ್ನು ಅಸ್ಥಿರಗೊಳಿಸಲು ವಿಫಲಗೊಂಡಿರುವ ಬಿಜೆಪಿ ಸರ್ಕಾರ ಮುಖಭಂಗ ಅನುಭವಿಸಿದೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾರವರು ಕೋಮುವಾದಿ ಬಿಜೆಪಿ ಬೆಂಬಲ ಪಡೆದಿರುವುದು ಆತಂಕದ ವಿಷಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕೋಮುವಾದಿ ಶಕ್ತಿಗಳು ಅಧಿಕಾರಕ್ಕೆ ಮರಳುವ ಸಣ್ಣ ಅವಕಾಶವನ್ನು ಮತದಾರರು ನೀಡಬಾರದೆಂದು ಮನವಿ ಮಾಡಿದರು. ಬಹಳ ಪ್ರಮುಖವಾಗಿ ಇದೊಂದು ಲೋಕಸಭಾ ಚುನಾವಣೆ, ಅತಿ ಮಹತ್ತರವಾದಂಥ ಒಂದು ಚುನಾವಣೆ. ರಾಷ್ಟ್ರದಲ್ಲಿ ಅಚ್ಚೇ ದಿನ ಅಂತ ಹೇಳಿ 100 ದಿನಗಳಲ್ಲಿ ನಾನು ಒಳ್ಳೆಯ ದಿನಗಳನ್ನು ತರ್ತೇನೆ ಅಂತ ಹೇಳಿ ಮೋದಿಯವರು 15 ಲಕ್ಷ ರೂಪಾಯಿಗಳನ್ನು ಪ್ರತಿ ಅಕೌಂಟ್ಗೆ ಹಾಕ್ತೇನೆ ಅಂತ ಹೇಳಿದರು. 2 ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ನಾನು ಕೊಡ್ತೇನೆ ಅಂತ ಹೇಳಿದರು. ಅದರ ಬದಲಿ GSTಯನ್ನು ಜಾರಿ ಮಾಡಿದರು, ನೋಟು ರದ್ದತಿ ಮಾಡಿದರು, ನಿರುದ್ಯೋಗವನ್ನು ಹೆಚ್ಚಿಸಿದರು. 3 ಲಕ್ಷ ಕೋಟಿ ರೂಪಾಯಿಗಳನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಧನ ಸಹಾಯವನ್ನು ಕೊಡ್ತಾರೆ. ಒಂದು ಕಡೆ ಬಡ ಭಾರತ, ಇನ್ನೊಂದು ಕಡೆ ಶ್ರೀಮಂತ ಭಾರತ. ಇಂಥ ಮಹತ್ತರವಾದಂಥ ಸಂದರ್ಭದಲ್ಲಿ ಈ ಚುನಾವಣೆ ಬಂದಿರೋದ್ರಿಂದ ನಮ್ಮ CPIM ಪಕ್ಷ ಭಾಳ ಪ್ರಮುಖವಾಗಿ ಒಂದು ತೀರ್ಮಾನವನ್ನು ಮಾಡಿ ಕೇಂದ್ರದಲ್ಲಿರುವಂಥ ಸರ್ಕಾರವನ್ನು ಸೋಲಿಸಬೇಕು,
ಜೊತೆಗೆ ಜಾತ್ಯತೀತ ಸರ್ಕಾರ ಈ ದೇಶದ ಒಳಗಡೆ ರಚನೆ ಆಗಬೇಕು, ಎಡಪಕ್ಷಗಳ ಸಂಖ್ಯೆಗಳನ್ನು ಹೆಚ್ಚಿಸ್ಕೋಬೇಕು, ಪ್ರಜಾಪ್ರಭುತ್ವ ಪ್ರತಿಯೊಬ್ಬರಿಗೂ ಹೆಟಗಬೇಕು. ಗೋಷ್ಠಿಯಲ್ಲಿ ಹನುಮಂತು, ಜಿ ರಾಮಕೃಷ್ಣ, ಸಿ ಕುಮಾರಿ ಉಪಸ್ಥಿತರಿದ್ದರು. ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿರವರ 51ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಇತ್ತೀಚೆಗೆ ಹಲಗೂರು ಸಮೀಪದ ಕಾಂಪ್ಲೆಕ್ಸ್ನಲ್ಲಿ ಆಚರಿಸಿದರು. ಹಲಗೂರು ಹೋಬಳಿಯ ಜೆಡಿಎಸ್ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಶಾಸಕರಾದ ಅನ್ನದಾನಿ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದರು. ತರುವಾಯ ಮಾತನಾಡಿದ ಅಭಿಮಾನಿಗಳು, ದೇವರಾಜು ಅರಸು ಹಿಂದುಳಿದ ವರ್ಗಗಳ ನಿಗಮಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶಾಸಕರು ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಂಗಳಮ್ಮ, ರಾಮಚಂದ್ರೇಗೌಡ, ಸೋಮಶೇಖರ್, ರವೀಶ್ ಗೌಡ ಪಾಲ್ಗೊಂಡಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಹಲಗೂರಿನಲ್ಲಿ ರಾಕಿಂಗ್ ಸ್ಟಾರ್ ಪ್ರಚಾರ, ಅಂಬಿ ಬಗ್ಗೆ ಅಪಪ್ರಚಾರಕ್ಕೆ ಆಕ್ರೋಶ, ಬಾಯಿಗೆ ಬಂದಂತೆ ಮಾತನಾಡದಿರಲು ತಾಕೀತು. ಮಾಜಿ ಪ್ರಧಾನಿ ದೇವೇಗೌಡರ ಹೇಳಿಕೆಗೆ ಖಂಡನೆ, ಬಂಡಿಸಿದ್ದೇಗೌಡರ ಮನೆತನದ ಬಗ್ಗೆ ಮಾತನಾಡಬೇಡಿ, ಎಚ್.ಡಿ. ರಾಮು ಸಲಹೆ. ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಖಾಡಕ್ಕೆ, ರವಿಕೃಷ್ಣ ರೆಡ್ಡಿ ಹೇಳಿಕೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.